ವೆಲ್ಕಮ್ ಟು ಜಯಂತೀಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್. ನಾನಿವತ್ತು ರಾಗಿ ಹಿಟ್ಟಿಂದ ಪೇಡ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ತುಪ್ಪ 1-2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡು ಒಂದು ಚಿಕ್ಕ ಕಪ್ಪಷ್ಟು ರಾಗಿ ಹಸಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿಟ್ಟು ಕಲರ್ ಚೇಂಜ್ ಆಗಿ ವಾಸನೆ ಘಮ್ ಅಂತ ಬರುತ್ತೆ. ಹಸಿ ವಾಸನೆ ಎಲ್ಲ ಹೋಗಿ ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಫ್ರೈ ಆಗಿದೆ. ಈಗ ನಾನು ಅರ್ಧ ಲೀಟ್ರಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಇದು ಹಾಲು ಒಡೆದೋಗಿದೆ. ಈ ಒಡೆದೋಗಿರೋ ಹಾಲಿಂದನೇ ನಾನು ಮಾಡ್ತಾಯಿರೋದು. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿಸ್ಕೊಬೇಕು. ಹಾಲು ಪೂರ್ತಿ ಒಡೆಯೋ ರೀತಿ ಆಗೋವರೆಗೂ. ಚೆನ್ನಾಗಿರೋ ಹಾಲಾದರೆ 1-2 ಹನಿ ನಿಂಬೆಹಣ್ಣು ರಸ ಹಿಂಡ್ಕೊಂಡ್ರೆ ಹಾಲು ಒಡೆದೋಗುತ್ತೆ. ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ. ಇದನ್ನೇ ಚೆನ್ನಾಗಿ ಹಂಗೆ ಕುದಿಸ್ಕೊಬೇಕು. ನೀರಿನ ಅಂಶ ಒಂದು ಸ್ವಲ್ಪ ಕಡಿಮೆ ಆಗಬೇಕು. ನೋಡಿ ಇಷ್ಟಾಗಬೇಕು. ಇದೇ ರೀತಿ ಕುದಿಸಿ ನೀರಿನ ಅಂಶನೆಲ್ಲ ಪೂರ್ತಿ ಕಡಿಮೆ ಮಾಡ್ಕೊಬೇಕು. ಈ ಕೋವಾ ಎಲ್ಲ ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ. ಈಗ ಕುದ್ದು ನೀರು ಕಡಿಮೆ ಆಗಿದೆ. ಇವಾಗ ನಾನು 1 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಿಸ್ಕೊಬೇಕು. ಇದೇ ರೀತಿ ತಿರುಗ್ತಾ ಇರಬೇಕು. ಈಗ ನಾವು ಫ್ರೈ ಮಾಡಿಟ್ಕೊಂಡಿರೋ ಅಂಥ ರಾಗಿ ಹಸಿಟ್ಟನ್ನ ಇದಕ್ಕೆ ಸೇರಿಸ್ಕೊಬೇಕು. ನಿಧಾನಕ್ಕೆ ಪುಡಿನ ಉದುರಿಸ್ಕೋಬೇಕಾಗುತ್ತೆ. ಈ ರೀತಿ ಒಟ್ಟಿಗೆ ಹಾಕ್ಬಿಟ್ರೆ ಗಂಟು ಕಟ್ಟುತ್ತೆ ಅಂತ ಈ ರೀತಿ ಪುಡಿಯಾಗಿ ಉದುರಿಸ್ತಾ ಇರೋದು. ರಾಗಿ ಹಸಿಟ್ಟೆಲ್ಲ ಸೇರಿಸ್ಕೊಂಡಾದ್ಮೇಲೆ ಚೆನ್ನಾಗಿ ಮತ್ತೆ ತಿರುವಿ ಅದು ತುಂಬ ಗಟ್ಟಿಯಾಗೋವರೆಗೂ ಫ್ರೈ ಮಾಡ್ಕೊಳ್ತಾನೆ ಇರಬೇಕು ನಾವು. ತಳ ಮಂದ ಇರೋ ಥರ ಪಾತ್ರೆ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ ಅದಕ್ಕೆ ಬರಬೇಕು. ಚೆನ್ನಾಗಿ ಉಂಡೆ ಆಕಾರಕ್ಕೆ ಬರಬೇಕು. ಈಗ ನಾನು ಇನ್ನೂ ತುಪ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಇದು ರೆಡಿಯಾಗಿದೆ. ಈಗ ಇದನ್ನು ತಣ್ಣಗಾಗಕ್ಕೆ ಬಿಡೋಣ. ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಈಗ ಇದೆಲ್ಲ ತಣ್ಣಗಾಗಿದೆ. ಈಗ ನಾವು ಇದನ್ನು ಚಿಕ್ಕ ಉಂಡೆಗಳಾಗಿ ಮಾಡಿಕೊಂಡು ಈ ರೀತಿ ಪ್ರೆಸ್ ಮಾಡಿ ನಾವು ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೋದು. ನಾನು ಈ ರೀತಿ ಗೋಡಂಬಿ ಡೆಕೋರೇಟ್ ಮಾಡ್ತಾಯಿದ್ದೀನಿ. ನಮ್ಗೆ ಯಾವ ಡ್ರೈ ಫ್ರೂಟ್ ಬೇಕಾದರೂ ನಾವು ಇಟ್ಕೋಬೋದು, ನಮ್ಮ ಚಾಯ್ಸ್ ಅದು. ಈಗ ಆರೋಗ್ಯಕರವಾದ ರಾಗಿ ಹಿಟ್ಟಿನ ಪೇಡ ರೆಡಿಯಾಗಿದೆ. ನಿಮ್ಗೆ ಈ ರೆಸಿಪಿ ಇಷ್ಟ ಆದಲ್ಲಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.